ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಆರ್ಯ ಅಕಾಡೆಮಿಲಿದ್ದೀವಿ. ಏನು ವಿಷಯ ಅಂದರೆ, ನಾನು ಚೆನ್ನೈ ಸೀರೀಸ್ನ ಫಸ್ಟ್ ಎಪಿಸೋಡ್ನಲ್ಲಿ ನಿಮ್ಗೊಂದು ವಿಷಯ ಹೇಳಿದ್ದೆ. ಒಂದು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ವಿಷಯವಾಗಿ ನಾವು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದೀವಿ ಅಂತ. ಇವಾಗ ನನ್ನ ಸ್ಟುಡಿಯೋಲಿ ಒಂದು ಫೋಟೋ ನೋಡಿರ್ತೀರಾ, ಈ ವ್ಯಕ್ತಿದು. ಇವನು ನನ್ನ ಫ್ರೆಂಡೇ. ಸೊ ಇವನು 15 ಡೇಸ್ನಲ್ಲಿ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟ್ ಕೇಳಿಸಿದ ಮೇಲೆ ಇವಾಗ ನಾವು ಸ್ವಲ್ಪ ತಮಿಳ್ನಾಡಿಗೆ ಹೋಗ್ಬೇಕಾಗಿತ್ತು. ಹಾಗೆ ತಮಿಳ್ನಾಡಿಗೆ ಸೊ ಅದು ಏನು ಅಪ್ಡೇಟು, ಯಾವ ವಿಷಯದ ಬಗ್ಗೆ ಅಪ್ಡೇಟು ಅನ್ನೋದನ್ನ ಈ ವಿಡಿಯೋ ಕೊನೆ 3 ನಿಮಿಷದಲ್ಲಿ ಹೇಳಿದ್ವಿ. ಅದಕ್ಕೂ ಮುಂಚೆ ಈ ಎಪಿಸೋಡ್ನಲ್ಲಿ ನಾವು ಏನು ಅಡುಗೆ ಮಾಡಿದ್ದೀವಿ, ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀವಿ ಅನ್ನೋದನ್ನ ಹೋಗಿ ನೋಡ್ಕೊಂಬಂದ್ಬಿಡಿ. ಆಮೇಲೆ ನಾವು ಈ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಹೋದ ಎಪಿಸೋಡಲ್ಲಿ ನೋಡಿರ್ತೀರಾ, ನಾವು ಕೊಟ್ಟೆಯೂರ್ ಮಹಾದೇವ ಟೆಂಪಲ್ ಬಗ್ಗೆ ಮಾತಾಡಿದ್ವಿ. ಶಿವ ಪಾರ್ವತಿ ಇವರಿಬ್ಬರ ಲವ್ ಹೇಗೆ ಅಂದ್ರೆ, ಇಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತಾನೆ ಹೇಳ್ಬೋದು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ, ಇದು ಹೇಗೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಯಲ್ಲಿ ಒಂದೊಳ್ಳೆ ಮಶ್ರೂಮ್ ಸ್ಟಾರ್ಟರ್ನ ಮಾಡೋಣ. ಈ ಸ್ಟಾರ್ಟರ್ ಹೆಂಗಂದ್ರೆ, ಮನೆಗೆ ಯಾರನ್ನ ಗೆಸ್ಟ್ ಬಂದ್ರ ಹಿಂಗ್ ರೆಡಿ ಮಾಡೋ ಅಂತ ಸ್ಟಾರ್ಟರ್. ಸೊ ಈ ಒಂದು ಎಪಿಸೋಡ್ ನಲ್ಲಿ ನಾವು ಮಶ್ರೂಮ್ ನಗೆಟ್ಸ್ ನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನ್ ಬೇಕು ಅಂದ್ರೆ, ಇಲ್ಲಿ ನಾವು ಸ್ಲೈಸ್ ಮಾಡಿರುವಂತ ಮಶ್ರೂಮ್ ನ ಇಟ್ಕೊಂಡಿದೀವಿ. ಜೊತೆಲಿ ಮೈದಾ ಹಿಟ್ಟು, ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್, ಅರಿಶಿನದ ಪುಡಿ, ಗರಂ ಮಸಾಲ, ಮತ್ತೆ ಕೋಟ್ ಮಾಡೋದಕ್ಕೆ ಬ್ರೆಡ್ ಕ್ರಮ್ಸ್. ಇಲ್ಲಿ ನಮ್ಮ ಹತ್ರ ಮೈದಾ ಹಿಟ್ಟಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಜೊತೆಲಿ ಒಂದ್ ಸ್ವಲ್ಪ ಖಾರದ ಪುಡಿ, ಒಂಚೂರು ಪೆಪ್ಪರ್ ಪೌಡರ್, ಇದಕ್ಕೆ ಪಿಂಚ್ ಅರಶಿನ, ಮತ್ತೆ ಗರಂ ಮಸಾಲ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ಬ್ಯಾಟರ್ ಮಿಕ್ಸ್ ಆಗಿದೆ. ಇದು ಆಲ್ಮೋಸ್ಟ್ ನೀವು ಬಜ್ಜಿ ಮಾಡ್ತೀರಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಈಗ ಇಲ್ಲಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಈ ಬ್ಯಾಟ್ರಲ್ಲಿ ಹಾಕಿ, ಇದನ್ನ ಹಾಗೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕಿ ಬ್ರೆಡ್ ಕ್ರಮ್ಸ್ನ ಕೋಟ್ ಮಾಡ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕೋಟ್ ಆದ್ಮೇಲೆ ಇದನ್ನ ಹಾಗೆ ಕಾದಿರೋಂಥ ಎಣ್ಣೆಗೆ ಬಿಟ್ಕೊಳೋಣ. ಸೊ ಈಗ ಇಲ್ಲಿ ನಾವು ಮಶ್ರೂಮ್ನ ಡೀಪ್ ಫ್ರೈ ಆಗೋದಕ್ಕೆ ಇಟ್ಕೊಂಡಿದೀವಿ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಲಿ. ನಾನು ನಿಮ್ಗೆ ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೆ, ಶಿವ ಪಾರ್ವತಿ ಇದು ಇಟ್ಸ್ ದ ಪ್ಯೂರೆಸ್ಟ್ ಲವ್ ಅಂತ. ನನಗೆ ಏನಕ್ಕೆ ಇದು ಪ್ಯೂರೆಸ್ಟ್ ಲವ್ ಅನ್ನಿಸ್ತು, ಇದರಿಂದ ನಾವು ಏನ್ ಕಲ್ತ್ಕೊಬಹುದು ಅನ್ನೋದನ್ನ ಬನ್ನಿ ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ಲ, ಶಿವ ಪಾರ್ವತಿ ಇವರಿಬ್ಬರದು ಹೇಗೆ ಪ್ಯೂರ್ ಲವ್ ಆಯ್ತು ಅಂದ್ರೆ, ಇಬ್ಬರ ನಡುವೆನೂ ಅಕ್ಸೆಪ್ಟೆನ್ಸ್ ಇತ್ತು. ಆದ್ರೆ ಈಗ ಈಗ ಏನ್ ಜನರೇಷನ್ ಅಥವಾ ಈಗ ಏನ್ ಸಮಾಜದಲ್ಲಿ ಲವ್ ನಡೀತಾ ಇದೆ, ಇಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾನೇ ಮಿಸ್ ಆಗ್ತಾ ಇದೆ. ಹೇಗೆ ಅಂತ ಬನ್ನಿ ಹೇಳ್ತಾ ಹೋಗ್ತೀನಿ. ಶಿವ ಪಾರ್ವತಿ ಇಬ್ರು ತುಂಬಾ ಡ್ರಾಸ್ಟಿಕ್ ಆಗಿ ಇದ್ದವರು. ಪಾರ್ವತಿ ಅರಮನೆಯಲ್ಲಿ ಬದುಕ್ತಾ ಇದ್ದವಂತವ್ರು, ವಜ್ರ ವೈಡೂರ್ಯಗಳನ್ನ ಆಗ್ತಾ ಇದ್ದವಂತವ್ರು. ಆದ್ರೆ ಶಿವ ಹಾಗಲ್ಲ. ಶಿವ ಸ್ಮಶಾನವಾಸಿ. ಅಲ್ಲಿ ಸತ್ತಂತಹ ಎಣಗಳ ಬೂದಿನ ಮೈಯೆಲ್ಲ ಹಚ್ಕೊಂತ ಇದ್ದಂಥವ್ರು, ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಂತ ಇದ್ದಂಥವ್ರು, ಕರುಳಿಗೆ ಹಾವಿರ್ತಾ ಇತ್ತು. ಪಾರ್ವತಿಯ ಉಡುಪು ತೊಡುಪು ಅಥವಾ ಬಟ್ಟೆ ಏನ್ ನೋಡಿದ್ರು ರೇಷ್ಮೆ ಬಟ್ಟೆಗಳಾಗಿತ್ತು. ಆದ್ರೆ ಶಿವ ಪ್ರಾಣಿಗಳ ಚರ್ಮನ ಬಟ್ಟೆಯಾಗಿ ಸುತ್ಕೊಂತ ಇದ್ದಂತು. ಇವರಿಬ್ರು ಹೇಗೆ ಒಂದಾಗಿದ್ರು ಅಂದ್ರೆ, ಇವರಿಬ್ಬರ ನಡುವೆ ಒಂದು ಅಕ್ಸೆಪ್ಟೆನ್ಸ್ ಇತ್ತು. ನನಗೋಸ್ಕರ ನೀನ್ ಬದಲಾಗ್ಬೇಕು ಅಂತ ಅನ್ಕೊಳೋದು ಸ್ವಾರ್ಥ ಆಗುತ್ತೆ. ಆದ್ರೆ ನಾವು ಒಬ್ಬರನ್ನ ಹೇಗಿದೀವೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳೋದು ನಿಸ್ವಾರ್ಥದ ಲವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನೀವು ಯಾರೋ ಒಬ್ಬರನ್ನ ನೋಡ್ತೀರಾ, ಅವ್ರನ್ನ ಇಷ್ಟಪಡ್ತೀರಾ, ಲವ್ ಮಾಡ್ತೀರಾ. ಲವ್ ಮಾಡಿದ್ಮೇಲೆ ಅವ್ರು ಯಾಕೆ ನಮಗೋಸ್ಕರ ಚೇಂಜ್ ಆಗ್ಬೇಕು? ಯಾಕಂದ್ರೆ ನೀವು ಇವಾಗ ಲವ್ ಮಾಡೋದಕ್ಕೆ ಮುಂಚೆ ಆ ವ್ಯಕ್ತಿನ ನೋಡಿ ಇಷ್ಟಪಟ್ಟಾಗ, ಇವ್ರು ನನಗೋಸ್ಕರ ಇದನ್ನೆಲ್ಲ ಮಾಡ್ತಾರ, ನನಗೋಸ್ಕರ ಇವ್ರು ಈ ತರ ಚೇಂಜ್ ಆಗ್ತಾರ, ಈ ತರ ಏನು ಇರಲ್ಲ ಅಲ್ಲ. ಈಗ ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಇರೋರ್ನ ನೀವು ನೋಡಿರ್ಬೋದು. ಏನಕ್ಕೆ ಅವರ ನಡುವೆ ಜಗಳಗಳಾಗೋದು, ಇನ್ನೊಂದು ಮತ್ತೊಂದು ಆಗೋದು ಅಂದ್ರೆ ಈ ಅಕ್ಸೆಪ್ಟೆನ್ಸ್ ಅನ್ನೋದಿಲ್ಲ ಅಂತ. ಒಬ್ಬ ವ್ಯಕ್ತಿ ಹೇಗಿದಾರೋ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಈ ತರದ ಜಗಳಗಳು, ನೋವುಗಳು ಇನ್ನೊಂದು ಮತ್ತೊಂದು ಆಗ್ತಾ ಹೋಗಲ್ಲ. ಸೊ ಅಕ್ಸೆಪ್ಟೆನ್ಸ್ ಇದ್ದಿದ್ ಕಡೆ ಲವ್ ಇರುತ್ತೆ. ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರೆ
ಅದು ತುಂಬಾನೇ ಸ್ವಾರ್ಥ ಅಥವಾ ಸೆಲ್ಫಿಶ್ನೆಸ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ನಾನು ತುಂಬಾ ಹೇಳ್ದೆ ಅಕ್ಸೆಪ್ಟೆನ್ಸ್ ಅಂತ. ಈಗ ನಮ್ಮ ಪಾರ್ಟ್ನರ್ ಆಗಿರೋವಂಥವ್ರು ಅಥವಾ ನಮ್ಮ ಜೊತೆಲಿರೋರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಿದ್ದಾರೆ, ತುಂಬಾ ಕೆಟ್ಟ ಚಟಗಳಿದ್ದಾರೆ, ಇದಕ್ಕೆಲ್ಲ ತುಂಬಾ ಒಲವು ತೋರಿಸ್ತಾ ಇದ್ದಾರೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಅವ್ರನ್ನ ಅವರಲ್ಲಿರೋ ಒಳ್ಳೆತನನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕೆಟ್ಟದೇನೇ ಇದ್ರು ಅದನ್ನ ಚೇಂಜ್ ಮಾಡ್ಕೊಳೋದ್ರಲ್ಲಿ, ಅದನ್ನ ಬದಲಾಯಿಸ್ಕೊ ಅಂತ ಹೇಳೋದ್ರಲ್ಲಿ, ಅದನ್ನ ಬದಲಾಯಿಸೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ಒಬ್ಬ ಮನುಷ್ಯನ ಒಳ್ಳೆತನೂ ಬದಲಾಯಿಸ್ಬೇಕು, ನನಗೋಸ್ಕರ ಮಾತ್ರ ನೀನ್ ಇರ್ಬೇಕು, ನನಗೋಸ್ಕರ ಮಾತ್ರ ನೀನ್ ಬದಲಾಗ್ಬೇಕು ಅಂತ ಅನ್ಕೊಳೋದು ಎಲ್ಲ ಒಂದ್ ಕಡೆ ತಪ್ಪಾಗ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಹಾಕಿದ್ದಂತಹ ಮಶ್ರೂಮು ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ಸೊ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ನಲ್ಲ ಏನು ಅಪ್ಡೇಟ್ ಅಂತ. ಸೊ ವಿ ಆರ್ ಸ್ಟಾರ್ಟಿಂಗ್ ಅ ನ್ಯೂ ಬ್ರ್ಯಾಂಡ್ ಕಾಲ್ಡ್ ಅಸ್ ಗ್ರಯೋ ಫ್ಯಾಷನ್ ಫ್ಯಾಕ್ಟ್ರಿ. ಸೊ ಏನಿದು ಗ್ರಯೋ ಫ್ಯಾಷನ್ ಫ್ಯಾಕ್ಟ್ರಿ, ಏನಕ್ಕೆ ಗ್ರಯೋ ಅಂತ ಹೆಸರಿಟ್ರು, ಗ್ರಯೋ ಅಂದ್ರೆ ಏನ್ ಮೀನಿಂಗು, ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ಗ್ರಯೋ ಅಂದ್ರೆ ದ ಗ್ರೇ ಎಲಿಫೆಂಟ್ ಅಂತ. ಸೊ ನಾವು ಆನೆ ಹೆಸರನ್ನ ಏನಕ್ಕೆ ಇಟ್ವಿ ಅಂದ್ರೆ, ಆನೆ ತನ್ನ ಮೆಮೊರಿಗೆ ತುಂಬಾನೇ ಹೆಸರುವಾಸಿಯಾಗಿರುವಂಥ ಪ್ರಾಣಿ. ನೀವೆಲ್ಲ ಕೇಳೇ ಇರ್ತೀರ ಆನೆ ನಡೆದಿದ್ದೇ ದಾರಿ ಅಂತ. ಒಂದ್ಸತಿ ಅದರದ್ದು ದಾರಿನ ಫಿಕ್ಸ್ ಮಾಡ್ಕೊಂಡ್ರೆ ಅದು ಬೇರೆ ರೂಟ್ಗಳನ್ನ ತೊಗೊಳಲ್ಲ. ಸೊ ಅದು ಯಾವತ್ತಿದ್ರೂ ಅದೇ ರೂಟಲ್ಲಿ ಹೋಗುತ್ತೆ. ಸೊ ಆ ಒಂದು ಇನ್ಸ್ಪಿರೇಷನಲ್ಲಿ, ಆ ಒಂದು ಥೀಮಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಗ್ರಯೋ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ನಾವು ಹೆಸರನ್ನ ಇಟ್ಟಿದ್ದು. ಸೊ ಗ್ರಯೋ ಫ್ಯಾಷನ್ ಫ್ಯಾಕ್ಟ್ರಿಲಿ ಈಗ ಒಂದಷ್ಟು ಡಿಸೈನ್ಗಳು ರೆಡಿ ಇದಾವೆ. ಆ ಡಿಸೈನ್ ಯಾವ್ದ್ಯಾವುದು ಅಂತ ಹೋಗಿ ನೋಡ್ಕೊಂಡ್ಬಂದ್ವಿ. ಸೊ ಈ ಗ್ರಯೋ ಫ್ಯಾಷನ್ ಫ್ಯಾಕ್ಟರಿಯ ಟಿ ಶರ್ಟ್ಸ್ನ ನೀವು ತಗೊಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಒಂದು ವಾಟ್ಸ್ಆಪ್ ನಂಬರ್ ಮತ್ತೆ ಒಂದು ಇನ್ಸ್ಟಾಗ್ರಾಮ್ ಐಡಿ ಇದು ಎರಡನ್ನು ಕೊಟ್ಟಿರ್ತೀವಿ. ಎರಡರಲ್ಲಿ ನೀವು ಎಲ್ಲೋಗಿ DM ಮಾಡಿದ್ರು ಈ ಒಂದು ಟಿ ಶರ್ಟ್ಸ್ನ ಕ್ಯಾಟ್ಲಾಗ್ ನಿಮ್ಗೆ ಸಿಗುತ್ತೆ. ಅಲ್ಲಿಂದ ನೀವು ಟಿ ಶರ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಜೊತೆಲಿ ನೀವು ಟಿ ಶರ್ಟ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ಇದನ್ನ ನಾವು ನಿಮ್ಗೆ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೀವಿ. ಕೊರಿಯರ್ ಚಾರ್ಜಸ್ ಸಪರೇಟ್ ಆಗುತ್ತೆ. ಸೊ ಇವಾಗ ಇದು ಮಾತ್ರ ಟಿ ಶರ್ಟ್ಸಾ, ಇದು ಮಾತ್ರ ಪ್ರಿಂಟೆಡ್ ಡಿಸೈನ್ಸ್ ಇರೋದಾ ಅಂತ ನೀವು ಅನ್ಕೊಂತಾ ಇರ್ಬೋದು. ಇಲ್ಲ, ನಿಮ್ಮ ಹತ್ರ ಯಾವ್ದಾರ ಡಿಸೈನ್ಸ್ ಇದ್ರೆ ಆ ಡಿಸೈನ್ಸ್ ನೀವು ನಮಗೆ ಕಳಿಸ್ಕೊಟ್ರೆ ಅದನ್ನು ನಾವು ಒಂದು ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಸೊ ಇನ್ಯಾಕೆ ನೀವು ತಡ ಮಾಡ್ತಾ ಇದ್ದೀರಾ? ಒಳ್ಳೆ ಕ್ವಾಲಿಟಿ ಪ್ರಿಂಟೆಡ್ ಟಿ ಶರ್ಟ್ಸ್ ಬೇಕು ಅಂದ್ರೆ ಬರ್ರಿ ಗ್ರಯೋಲ್ ತಗೊಳ್ರಿ. ದ ಸೇಲ್ ಇಸ್ ಲೈವ್ ನಾವ್.